ಸೊ ಈ ಮಿಷಿನ್ ಬಂದು ನಿಮಗೆ 30 ಅಡಿ 40 ಅಡಿ 50 ಅಡಿ ಎಷ್ಟೇ ಹೈಟ್ ಇದ್ರೂ 1.5 ಇಂದ 3 ನಿಮಿಷಕ್ಕೆ ನೀವು ಆಲ್ಮೋಸ್ಟ್ ಮಿಷಿನ್ನ ಮೇಲೆ ಹೋಗಿ ಮೇಲ್ಗಡೆ ಗೊದ್ಮಟೆಯಿಂದ ಹಿಡಿದು ಎಳ್ನೀರು ಕೀಳ್ಬೋದು, ಕಾಯಿ ಕೀಳ್ಬೋದು, ಎಲ್ಲ ಮಾಡ್ಕೊಂಡು 1.5 ಇಂದ 3 ನಿಮಿಷಕ್ಕೆ ಆಲ್ಮೋಸ್ಟ್ ನೀವು ಕೆಳಗಡೆ ಬಂದ್ಬಿಟ್ಟು ನಿಮ್ಮ ಕಂಪ್ಲೀಟ್ ಕೆಲಸ ಮುಗಿಸ್ಬೋದು. ಮಿಷಿನ್ ಬಂದು ಇವಾಗ 1 ಲೀಟರ್ಗೆ ನಿಮಗೆ 80 ರಿಂದ 120 ಮರವರೆಗೂ ಹತ್ಬೋದು. ಗಂಟೆಗೆ 15 ರಿಂದ 18 ಮರ ಹತ್ಬೋದು ಈಸಿಯಾಗಿ. ಇವಾಗ ಚಿಕ್ಕ ಹುಡುಗರು ಹತ್ಬೋದು, ದೊಡ್ಡವರು ಹತ್ಬೋದು, ಲೇಡೀಸ್ ಹತ್ಬೋದು, ಕಾಲೇಜ್ ಮಕ್ಕಳು ಹತ್ಬೋದು, ಝೀರೋ ನಾಲೆಜ್ ಇರೋರು ಕೂಡ ಈ ಮಿಷಿನ್ ಯೂಸ್ ಮಾಡ್ಕೊಂಡು ಹತ್ಬೋದು. ಸರ್ ಇದನ್ನ ವರ್ಷದ 365 ದಿನ ಕೂಡ ನೀವು ಯೂಸ್ ಮಾಡೋದು. ನೋಡಿ ಸರ್, ಇವಾಗ ಶೇಕ್ ಮಾಡ್ತಾರೆ ಮಿಷಿನ್, ಯಾವುದೇ ಕಾರಣಕ್ಕೂ ನಿಮ್ಗೆ ಸ್ಲಿಪ್ ಆಗ್ತಲ್ಲ. 45,000 ರೂಪಾಯಿ ಕಣ್ಣು ಮುಚ್ಕೊಂಡು ತಿಂಗಳಲ್ಲಿ ಆ ಸಂಪಾದನೆ ಮಾಡ್ಕೊಂಡ್ರೆ. ಸೊ ಎಲ್ರಿಗೂ ನಮಸ್ತೆ, ನನ್ನ ಹೆಸರು ಶ್ರೇಯಸ್ ಅಂತ, ನಾನು ಮದ್ದೂರಿಂದ ಮಾತಾಡ್ತಾ ಇದ್ದೀನಿ. ತೆಂಗು ಬೆಳೆ ಏನ್ ಬೆಳೀತಾರ ರೈತರಿಗೆ ಒಂದು ವರದಾನ ಆಗಿರುವಂತ ಒಂದು ಹೊಸ ಮಿಷಿನ್ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ನೀವೇನ್ ನೋಡ್ತಾ ಇರೋ ಇದು ನಮ್ಮ ಪೀಟರ್ಸ್ ಕಂಪನಿಯಿಂದ ಕೋಕೋನಟ್ ಮಲ್ಟಿ ಟ್ರೀ ಬೈಕ್ ಅಂತ ನಾವು ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಸೊ ಕಂಪ್ಲೀಟ್ ಆಗಿ ಮಿಷಿನ್ ಬಂದು ನಿಮಗೆ 48 kg ಬರುತ್ತೆ. ಅದರಲ್ಲಿ ನಿಮಗೆ 2.5 HP ಇಂಜಿನ್, 52 cc ಇಂಜಿನ್ ಬರುತ್ತೆ. ಸೊ ಫ್ಯೂಯಲ್ ಬಂದು ಪೆಟ್ರೋಲ್ ಬರುತ್ತೆ, 1 ಲೀಟರ್ ಪೆಟ್ರೋಲ್ ಟ್ಯಾಂಕ್ ಕೆಪಾಸಿಟಿ ಇರುತ್ತೆ. ಸೊ ಅಂದ್ರೆ 1 ಲೀಟರ್ ಪೆಟ್ರೋಲ್ ನೀವು ಹಾಕೊಂಡ್ರೆ 80 ರಿಂದ 120 ಮರವರೆಗೂ ನೀವು ಇದರಲ್ಲಿ ಮಿಷಿನ್ ನಲ್ಲಿ ಮರ ಹತ್ಬಹುದು. ಸೊ ಹಾಗಾಗಿ ಇಲ್ಲಿ ಬಂದು ನಿಮಗೆ ಸೀಟ್ ಬರುತ್ತೆ, ಕಂಫರ್ಟ್ ಆಗಿರುತ್ತೆ. ಇದರಲ್ಲಿ ನಿಮಗೆ 80 ರಿಂದ 130 kg ವರೆಗೂ ಇದರಲ್ಲಿ ಲೋಡ್ ತಡೆಯುತ್ತೆ. ಚಿಕ್ಕ ಹುಡುಗರು ಹತ್ಬೋದು, ದೊಡ್ಡವರು ಹತ್ಬೋದು, ಲೇಡೀಸ್ ಹತ್ಬೋದು, ಕಾಲೇಜ್ ಮಕ್ಕಳು ಹತ್ಬೋದು, ಝೀರೋ ನಾಲೆಜ್ ಇರೋರು ಕೂಡ ಈ ಮಿಷಿನ್ ಯೂಸ್ ಮಾಡ್ಕೊಂಡು ಹತ್ಬೋದು. ಸರ್ ಈಗ ನೋಡಿ, ಆಲ್ರೆಡಿ ಮಿಷಿನ್ ಬಂದು ನಾವು 15 ಸೆಕೆಂಡ್ ಮಿಷಿನ್ ಫಿಕ್ಸ್ ಮಾಡಿದ್ದೀವಿ. ಸೊ ಇದನ್ನ ಯಾವ ತರ ಆಪರೇಟ್ ಮಾಡಬೇಕು ಅಂದ್ರೆ ನಮ್ಮ ಕೊಲೀಗ್ ಏನಿದ್ದಾರೆ ಅವ್ರು ನಿಮ್ಗೆ ಅದನ್ನ ತೋರಿಸ್ಕೊಡ್ತಾರೆ. ಸೊ ಇವಾಗ ಹತ್ಕೋತಾ ಇದ್ದಾರೆ. ಸೊ ನೋಡಿ, ಇಲ್ಲಿ ಫುಟ್ ರೆಸ್ಟ್ ಬರುತ್ತೆ, ಇಲ್ಲಿ ಕಾಲಿಟ್ಕೊಂಡ್ರು. ಸೊ ಈ ಕಡೆ ಒಂದು ಫುಟ್ ರೆಸ್ಟ್ ಬರುತ್ತೆ, ಇಲ್ಲಿ ಕಾಲಿಟ್ಕೊಂಡ್ರು. ಸೊ ಬ್ಯಾಕ್ ಸೈಡ್ ನಾನು ನಿಮ್ಗೆ ಏನು ಹೇಳಿದ್ದೆ, ಸೊ ಇದು ಬಂದು ಸೀಟ್ ಬರುತ್ತೆ, ವಿತ್ ಕಂಫರ್ಟೇಬಲ್ ಸೀಟ್ ಇರುತ್ತೆ. ಸೊ ಇಲ್ಲಿ ಅವರು ಇವಾಗ ಕೂತ್ಕೊಂಡಿದ್ದಾರೆ. ಸೊ ವಿತ್ ಇವಾಗ ಅವ್ರು ಏನು ಮಾಡ್ತಾ ಇದ್ದಾರೆ, ನಿಮಗೆ ಸೀಟ್ ಬೆಲ್ಟನ್ನು ಅವ್ರ ಜೊತೆಗೆ, ಅಂದರೆ ಅವ್ರಿಗೆ ಸೇಫ್ಟಿ ಬೆಲ್ಟ್ ಏನಿರುತ್ತೆ ಅವರು ಹಾಕ್ಕೊಂಡು ಮಿಷಿನ್ಗೆ ಅದನ್ನು ಅಸೆಂಬಲ್ ಮಾಡ್ಕೊಂಡಿದ್ದಾರೆ. ಸೊ ಈಗ ನೋಡಿ, ಇಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಮಿಷಿನ್ನ. ನೋಡಿ, ಸಿಂಗಲ್ ಕಿಕ್ಕಲ್ಲಿ ಮಿಷಿನ್ ಬಂದು ಸ್ಟಾರ್ಟ್ ಆಗಿ ಹೋಗೋಯ್ತು. ಈಗ ನೋಡ್ತಾ ಇರೋದೇ ಥರ ಮಿಷಿನ್ ಯಾವ ಥರ ಮೇಲೆ ಹೋಗುತ್ತೆ ಅಂತ. ಅದೇ ಥರ ಮಿಷಿನ್ ನೋಡಿ ಕಂಪ್ಲೀಟ್ ಆಗಿ ಮೇಲ್ಗಡೆ ಹೋಗ್ತಾ ಇದೆ, ವಿತ್ ರೊಟೇಷನ್ ಕೂಡ ಆಗ್ತಾ ಇದೆ. ನೋಡಿ, ಅವ್ರ ಮೇಲೆ ಹೋಗ್ತಾ ಇದ್ದಾರೆ. ಅವ್ರಿಗೆ ಯಾವುದೇ ಥರದಾಗ ಒಂದು ಭಯ ಆಗಲಿ ಇನ್ನೊಂದಾಗಲಿ ಏನೂ ಇಲ್ಲ. ಕಂಪ್ಲೀಟಾಗಿ ಟಾಪರ್ಗೆ ಹೋಗ್ತಾ ಇದೆ ಮಿಷಿನು. ನೋಡಿ, ಕಂಪ್ಲೀಟಾಗಿ ಮೇಲೆ ಹೋಗಿ ಮಿಷಿನ್ ಇವಾಗ ಸ್ಟಾಪ್ ಮಾಡ್ತಾರೆ. ಸೊ ಮಿಷಿನ್ ಸ್ಟಾಪ್ ಆಗೋಯ್ತು. ಸೊ ಇವಾಗ ಸ್ನೇಹಿತರೆ ಇನ್ನೊಂದ್ಸಲ ಕರೆಕ್ಟಾಗಿ ನೋಡ್ಕೊಳ್ಳಿ. ಇವಾಗ ಅದ್ರ ಮೇಲೆ ಅವ್ರು ಕೂತಿದ್ದಾರೆ. ಸೊ ಅವ್ರು ಆಲ್ಮೋಸ್ಟು 90 kg ಇದ್ದಾರೆ. ಸೊ ಅವರು ಅದ್ರ ಮೇಲೆ ಕೂತ್ಕೊಂಡು ಅದ್ರ ಮೇಲೆ ಇನ್ನೂ ನಿಮ್ಗೆ ಎಕ್ಸ್ಟ್ರಾ 40 kg ವರೆಗೂ ಕೂಡ ಲೋಡ್ ಹಿಡಿಬೋದು. ಇವಾಗ ಅವ್ರು ಅದ್ರ ಮೇಲೆ ನಿಂತ್ಕೋತಾರೆ ನೋಡಿ. ಬೇಕಾರೆ ನೋಡಿ, ಇವಾಗ ಮಿಷಿನಲ್ಲಿ ಲಾಕ್ ಆಯಿತು. ಸೊ ಇನ್ನೊಂದು ನಿಮ್ಗೊಂದು ಡೌಟ್ ಇರುತ್ತೆ, ಇಲ್ಲ ಒಂದು ಭಯ ಇರುತ್ತೆ, ಸರ್ ಈ ಥರ ಮೇಲ್ಗಡೆ ಹೋಗಿದ್ದೀವಿ, ಮಿಷಿನ್ ಆಫ್ ಆಗೋಯ್ತು, ನಾವೇನು ಮಾಡ್ಬೋದು, ಇಲ್ಲ ಮಿಷಿನ್ ಸ್ಲಿಪ್ ಆಗುತ್ತಾ ಅಂತ. ಒಂದು ಸಲ ಮಿಷಿನು ನಿಮಗೆ ಮೇಲ್ಗಡೆ ಲಾಕ್ ಆದಮೇಲೆ ಯಾವುದೇ ಕಾರಣಕ್ಕೂ ಸ್ಲಿಪ್ ಆಗಲ್ಲ. ಮೇಲೆ ನೋಡಿ, ಇವಾಗ ನೋಡಿ ಅವ್ರು ಕಂಪ್ಲೀಟಾಗಿ ಅದ್ರ ಮೇಲೆ ನಿಂತ್ಕೊಂಡಿದ್ದಾರೆ. ಅವರೊಂದು ಎಳ್ನೀರೋ ಇಲ್ಲ ಕಾಯಿ ಏನೋ ಕೀಳ್ತಾ ಇದ್ದಾರೆ. ನೋಡಿ, ಕಂಪ್ಲೀಟ್ ಪ್ರೆಷರ್ ಬಂದು ಮಿಷಿನ್ ಮೇಲೇನೇ ಇದೆ. ಬಟ್ ಆದರೂ ಯಾವುದೇ ಕಾರಣಕ್ಕೂ ಮಿಷಿನ್ ಸಿಂಗಲ್ ಮೂವ್ಮೆಂಟ್ ಕೂಡ ನಿಮ್ಗೆ ಆಗ್ತಾಯಿಲ್ಲ, ಯಾಕೆಂದರೆ ಮಿಷಿನ್ ಯಾವುದೇ ಕಾರಣಕ್ಕೂ ಸ್ಲಿಪ್ ಆಗಲ್ಲ. ನೋಡಿ, ಇವಾಗ ಒಂದು ಎಳ್ನೀರು ಕಿತ್ತು ಹಾಕಿದ್ರು ಅವರು. ನೋಡಿ ಸರ್, ಇವಾಗ ಶೇಕ್ ಮಾಡ್ತಾರೆ ಮಿಷಿನ್, ಯಾವುದೇ ಕಾರಣಕ್ಕೂ ನಿಮ್ಗೆ ಸ್ಲಿಪ್ ಆಗ್ತಲ್ಲ. ಇವಾಗ ಕೂತ್ಕೊಂಡು ಸ್ಟಾರ್ಟ್ ಮಾಡ್ಕೊಡ್ತೀವಿ. ಸೊ ಆಮೇಲೆ ನಿಮಗೆ ಇನ್ನೊಂದು ಏನಾಗುತ್ತೆ ಅಂದರೆ, ಮಿಷಿನ್ಗೆ ನಿಮಗೆ ಪೆಟ್ರೋಲ್ ಏನು ಹಾಕಿರ್ತೀರಲ್ಲ, ನಿಮಗೆ ಪೆಟ್ರೋಲ್ ಕನ್ಸಂಪ್ಷನ್ ಅನ್ನೋದು ಬಂದು ಜಸ್ಟ್ ಸ್ಟಾರ್ಟ್ ಮಾಡಿ ಮೇಲೆ ಹೋಗೋವರೆಗೂ ಮಾತ್ರ ನಿಮಗೆ ಪೆಟ್ರೋಲ್ ಕನ್ಸಂಪ್ಷನ್ ಆಗುತ್ತೆ. ಸೊ ನಿಮಗೆ ಕೆಳಗಡೆ ಬರಬೇಕು ಅಂದರೆ ಜಸ್ಟ್ ಮಿಷಿನ್ ಆಫ್ ಮಾಡ್ಕೊಬಿಟ್ಟು ನೀವು ಎಕ್ಸ್ಲೇಟ್ರು ಮತ್ತು ಬ್ರೇಕು ಎರಡೂ ನಡ್ಕೊಂಡು ಮಿಷಿನ್ ಆಟೋಮೆಟಿಕ್ ಕೆಳಗಡೆ ಬರುತ್ತೆ. ಈಗ ಅವ್ರು ತೋರಿಸ್ತಾರೆ ನೋಡಿ ನಿಮ್ಗೆ ಯಾವ ಥರ ಕೆಳಗಡೆ ಬರಬೇಕು ಅಂತ. ನೋಡಿ, ಇವಾಗ ಮತ್ತೆ ಅವ್ರು ಕೂತ್ಕೋತಾ ಇದ್ದಾರೆ. ನೋಡಿ, ಎರಡು ಕಡೆ ಈಸಿ ಕಂಫರ್ಟಾಗಿ ಕೂತ್ಕೋಬೋದು. ಸೊ ಇವಾಗ ಜಸ್ಟ್ ಅವರು ಮತ್ತೆ ಸೇಫ್ಟಿ ಬೆಲ್ಟನ್ನು ಲಾಕ್ ಮಾಡ್ಕೋತಾ ಇದ್ದಾರೆ. ನೋಡಿ, ಇವಾಗ ಜಸ್ಟು ನೋಡಿ, ಇವಾಗ ಜಸ್ಟ್ ಇಟ್ಕೋತಾ ಇದ್ದಾರೆ, ಸ್ಮೂತಾಗಿ ಬರ್ತಾ ಇದ್ದಾರೆ. ಇದೇ ಥರ ಮಿಷಿನ್ ಆಟೋಮೆಟಿಕ್ ಫುಲ್ ನೀಟಾಗಿ ಕೆಳಗಡೆ ಬರುತ್ತೆ. ಸೊ ಆಮೇಲೆ ಇನ್ನೊಂದು ನಾನು ನಿಮ್ಗೆ ಹೇಳೋದು, ಜಸ್ಟು ಯಾವಾಗ ನಿಮಗೆ ಈ ಟ್ರಾಲಿ ವೀಲ್ ಏನಿದೆ ಕಂಪ್ಲೀಟ್ ಮರದ ಬಾಟಮ್ ಬಂದಮೇಲೆ ಮಿಷಿನ್ನ ಸ್ಟಾಪ್ ಮಾಡ್ಕೊಳ್ಳಿ. ಯಾಕಂದರೆ ಇನ್ನು ಕಂಪ್ಲೀಟ್ ಅನ್ನು ಕೆಳಗಡೆ ಬಂದರೆ ಮಿಷಿನ್ನ ಪೂರ್ತಿ ಕೆಳಗಡೆ ಬರುತ್ತೆ. ಸೊ ಇದು ಅಂಟಿಲ್ ಇದು ಟಚ್ ಆದಮೇಲೆ ಸ್ಟಾಪ್ ಮಾಡ್ಕೊಬೇಡಿ, ಜಸ್ಟ್ ಸಿಂಪಲ್. ಈ ಮಿಷಿನ್ ಬಂದು ಇವಾಗ 1 ಲೀಟರ್ಗೆ ನಿಮಗೆ 80 ರಿಂದ 120 ಮರವರೆಗೂ ಹತ್ಬೋದು. ಹಾಗಾಗಿ ಸೊ ಇದನ್ನು ನೀವು ಗಂಟೆಗೆ ಕ್ಯಾಲ್ಕುಲೇಟ್ ಮಾಡ್ತೀನಿ ಅಂದರೆ, ಇವಾಗ ಮಿಷಿನ್ನ ನಾವು ತೊಗೊಂಬಂದು ಅಸೆಂಬಲ್ ಮಾಡಲಿಕ್ಕೆ ಮರಕ್ಕೆ ನಿಮ್ಗೆ ಎಕ್ಸಾಕ್ಟಾಗಿ 15 ಸೆಕೆಂಡ್ ಮಾತ್ರ ಸಾಕು. ಸೊ ಅಂದರೆ ನಿಮಗೆ ಮಿಷಿನ್ನ ಕ್ಯಾರಿ ಮಾಡೋದಕ್ಕೆ ಒಬ್ಬರೇ ಸಾಕು, ಯಾಕೆಂದರೆ ಬ್ಯಾಕಲ್ಲಿ ನಿಮಗೆ ಟ್ರಾಲಿ ಇರುತ್ತೆ, ಹೇಳ್ಕೊಂಬಂದ್ಬಿಡ್ಬೋದು. ಸೊ ಮರದ ಹತ್ರ ಬಂದು ಅಸೆಂಬಲ್ ಮಾಡಲಿಕ್ಕೆ 2 ಮೆಂಬರ್ಸ್ ಬೇಕಾಗುತ್ತೆ. ಒಬ್ಬರು ಫ್ರಂಟಲ್ಲಿ ಇಟ್ಕೋಬೇಕಾಗುತ್ತೆ, ಇನ್ನೊಬ್ರು ಬ್ಯಾಕ್ ಸೈಡ್ ಇಟ್ಕೋಬೇಕಾಗುತ್ತೆ. ಸೊ 15 ಸೆಕೆಂಡ್ಗೆ ಮಿಷಿನ್ನ ಲಾಕ್ ಮಾಡ್ಬೋದು. ಆಮೇಲೆ ಅದ್ರ ಮೇಲೆ ನೀವು ಕೂತ್ಕೊಂಡು ಕಂಪ್ಲೀಟಾಗಿ ಇವಾಗ ನಿಮಗೆ 30 ಅಡಿ 40 ಅಡಿ 80 ಅಡಿ ಏನು ಮರ ಇರುತ್ತೆ, ಸೊ ಮೇಲೆ ಹೋಗಿ ಕಂಪ್ಲೀಟಾಗಿ ನೀವು ಮೇಲೆ ಕಾಯಿ ಕೀಳ್ಬೋದು, ಇಲ್ಲ ಗೊದ್ಮಟೆ ಕೀಳ್ಬೋದು, ಇಲ್ಲ ಮೇಲೆ ಏನೇ ಕೆಲಸ ಎಲ್ಲ ಮುಗಿಸ್ಕೊಂಡು ನೀಟಾಗಿ ಕೆಳಗಡೆ ಬರೋದಕ್ಕೆ 1.5 ಇಂದ 3 ನಿಮಿಷ ತೊಗೊಳುತ್ತೆ. ಅಲ್ಲಿವರೆಗೆ ನಿಮ್ಗೆ ಕಂಪ್ಲೀಟಾಗಿ ಕೆಲಸ ಫಿನಿಶಿಂಗ್ ಆಗುತ್ತೆ. ಸೊ 1.5 ಇಂದ ನಿಮಗೆ 3 ನಿಮಿಷಕ್ಕೆ 1 ಮರ ಹತ್ತಿ ನೀವು ತೊಗೊತೀನಿ ಅಂದರೆ ಗಂಟೆಗೆ 15 ರಿಂದ 18 ಮರ ಹತ್ಬೋದು ಈಸಿಯಾಗಿ. ಇದು ಫ್ರಂಟಲ್ಲಿ ಇದೆ 2 ಟ್ರಾಲಿ ಬರುತ್ತೆ. ಸೊ ಹಾಗೆ ಬಂದ್ಬಿಟ್ಟು ನಿಮಗೆ ಇಲ್ಲಿ ನೋಡಿ, ಇದು ಕೂತ್ಕೊಳ್ಳೋದಕ್ಕಂತ ಸೀಟ್ ಬರುತ್ತೆ. ಇಲ್ಲಿ ಬಂದು ನಿಮಗೆ ಇಂಜಿನ್ ಬರುತ್ತೆ.
ಸೊ ಇದು 52cc 2 ಸ್ಟ್ರೋಕ್ ಇಂಜಿನ್ ಬರುತ್ತೆ ನಿಮಗೆ. ಹಾಗೆ ಬಂದು ಈ ಕಡೆ ಬಂದು ನೀವು ಸೇಮ್ ಟೂ ವೀಲರ್ ಏನು ಯೂಸ್ ಮಾಡ್ತಾ ಇದ್ದೀರಾ, ಎಕ್ಸ್ಲೇಟರ್ ಇರುತ್ತೆ, ಕ್ಲಚ್ ಇರುತ್ತೆ, ಇಲ್ಲೊಂದು ಡಿಸ್ಕ್ ಇರುತ್ತೆ. ಸೊ ನಿಮಗೆ ಟೋಟಲ್ ಆಗಿ ಬಂದ್ಬಿಟ್ಟು ನಿಮಗೆ ಡಬಲ್ ಡಿಸ್ಕ್ ಸಿಸ್ಟಮ್ ಬರುತ್ತೆ. ಸೊ ಟೂ ವೀಲ್ನ ಯೂಸ್ ಮಾಡಬೇಕಾದ್ರೆ ನೀವೇನು ಮಾಡ್ತೀರಿ ಅಂತಂದರೆ ಎಕ್ಸೈಟ್ ಕೊಟ್ಬಿಟ್ಟು ಬ್ರೇಕ್ ಹಿಡಿದ್ರೆ ಗಾಡಿ ನಿಂತ್ಕೊಳುತ್ತೆ. ಅಟ್ ದ ಸೇಮ್ ಟೈಮ್ ಪ್ರೋಸೆಸಲ್ಲಿ ಏನಾಗುತ್ತೆ, ಈ ಮಿಷಿನಲ್ಲಿ ನಿಮಗೆ ಉಲ್ಟಾ ಆಗುತ್ತೆ ಅಂದರೆ ನೀವು ಬ್ರೇಕು ಮತ್ತು ಎಕ್ಸೈಟ್ ಎರಡು ಇಟ್ಕೊಂಡ್ರೆ ಮಿಷಿನ್ ಇಲ್ಲಿ ಡಿಸ್ಕ್ ಓಪನ್ ಆದಾಗ ಮೇಲ್ಗಡೆ ರನ್ ಆಗುತ್ತೆ. ಸೊ ಹಾಗೆ ಆಮೇಲೆ ಕಂಪ್ಲೀಟಾಗಿ ಬಂದು ನಿಮಗೆ ಇದು MS ಬರುತ್ತೆ, ಮೈಲ್ಡ್ ಸ್ಟೀಲ್ ಪ್ರಾಡಕ್ಟ್ ಆಗಿರುತ್ತೆ. ಸೊ ಅದ್ರ ಜೊತೆಗೆ ನಿಮ್ಗೆ ಇದು ಫುಟ್ ರೆಸ್ಟ್ ಇರುತ್ತೆ, ಕಾಲಿಟ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಅದ್ರ ಜೊತೆಗೆ ಈ ಕಡೆ ಬಂತು ಅಂದ್ರೆ ಸರ್ ನಿಮಗೆ ಮಿಷಿನ್ನ ಮೇಲೆ ಹತ್ಕೊಂಡು ನೀವೇನು ಕೂತ್ಕೊಂಡಿರ್ತೀರ ನಿಮ್ದು ಪ್ರೆಷರ್ ಯಾವತ್ತಿದ್ರು ಇಲ್ಲೇ ಇರುತ್ತೆ. ಸೊ ಆಮೇಲೆ ಇದ್ರ ಒಳಗಡೆ ಬಂದು ಸರ್ ಇದು 3 ಲೇಯರ್ ವೀಲ್ ಬರುತ್ತೆ. ಒಂದೊಂದು ವೀಲು ಬಂದು ನಿಮಗೆ ಮೋರ್ ದೆನ್ 3000 ಇಂದ 4500 ಮರವರೆಗೂ ಹತ್ಬೋದು, ಅಂದರೆ 4 ರಿಂದ 4500ವರೆಗೂ ವೀಲ್ ತಡೆಯುತ್ತೆ ನಿಮಗೆ. ಸೊ ಇದಿಷ್ಟು ಬರುತ್ತೆ. ಇಲ್ಲಿ ಕೆಳಗಡೆ ಬಂದು ಸರ್ ನಿಮ್ಗೆ ಇದು ಶಾಕ್ ಅಬ್ಸರ್ವರ್ ಬರುತ್ತೆ. ಆಮೇಲೆ ಇದ್ರ ಒಳಗಡೆ ಚೈನ್ ಪಾಕೆಟ್ ಏನು ಬರುತ್ತೆ, ಇದಿಷ್ಟು ಇರುತ್ತೆ. ಸೊ ವೀಕ್ಲಿ ಒನ್ಸ್ ಇಲ್ಲಾಂದ್ರೆ 10 days ಒನ್ಸ್ ಏನಾಗುತ್ತೆ, ಚೈನ್ ಪ್ಯಾಕೆಟ್ ಒಳಗೆ ನೀವು ಲೈಟಾಗಿ ಗ್ರೀಸಿಂಗ್ ಹಾಕೋಬೇಕಾಗುತ್ತೆ. ಅದು ಬಿಟ್ಟು ನಿಮಗೆ ಮೇಂಟೆನೆನ್ಸ್ ಕಂಪ್ಲೀಟಾಗಿ ಫ್ರೀ ಇರುತ್ತೆ. ಸೊ 1 ಲೀಟರ್ ಪೆಟ್ರೋಲ್ಗೆ 40 ml ಆಯಿಲ್ ಯೂಸ್ ಮಾಡ್ತೀನಿ ಅಂದರೆ ನಿಮಗೆ ಮಿಷಿನ್ ಕಂಪ್ಲೀಟಾಗಿ ಲಾಂಗ್ ಟರ್ಮ್ ಯೂಸೇಜ್ಗೆ ಬರುತ್ತೆ. ಸೊ ಆಮೇಲೆ ಇನ್ನೊಂದು ತುಂಬ ಜನ ಏನು ಅನ್ಕೋತಾರೆ ಅಂದರೆ, ಸೊ ಇವಾಗ ಮಿಷಿನ್ ನಾವು ಎತ್ಕೊಬಿಡ್ತೀವಿ ಸರ್, ಅದು ವೆಯ್ಟ್ ಇರುತ್ತೆ, ಇಲ್ಲಾಂದರೆ ಅದನ್ನ ಕ್ಯಾಂಡಿ ಮಾಡೋದಕ್ಕೆ ಈಸಿ ಆಗುತ್ತಾ, ಇಲ್ಲ ಯಾವ ಥರ ಅದನ್ನ ಮೇಂಟೆನೆನ್ಸ್ ಆಗುತ್ತೆ ಸರ್. 101% ಹೇಳ್ತಾ ಇದ್ದೀನಿ, ಮಿಷಿನಲ್ಲಿ ನಿಮಗೆ ಯಾವುದೇ ಥರದಲ್ಲಾಗಿ ಸರ್ವಿಸ್ ಇಶ್ಯೂ ಅನ್ನೋದು ಬರೋದಿಲ್ಲ. ಯಾಕೆಂದರೆ ಮೈನರ್ ಏನೇ ಇಶ್ಯೂ ಇತ್ತು ಅಂದ್ರೂ, ಲೈಕ್ ಟೂ ವೀಲರ್ಗೆ ಎಕ್ಸಲೇಟರ್ ಏನಿರುತ್ತೆ, ಕ್ಲಚ್ ಏನಿರುತ್ತೆ, ಬ್ರೇಕ್ ಏನಿರುತ್ತೆ, ಆ ಥರ ಇರುತ್ತೆ. ಅದು ಬಿಟ್ಟು ಮೇಜರ್ ಏನೇ ಆಯಿತು ಅಂತಂದ್ರು ನಿಮಗೆ ನಿಮ್ಮ ಯಾವ ಥರ ಸರ್ವಿಸ್ ಮಾಡಬೇಕು ಅನ್ನೋದು ನಾವು ಟ್ರೈನಿಂಗ್ ಪೀರಿಯಡಲ್ಲಿ ನಿಮಗೆ 1 hour ಅದರ ಎಕ್ಸ್ಟ್ರಾ ಟ್ರೈನಿಂಗಲ್ಲಿ ಹೇಳ್ಕೊಡ್ತೀವಿ. ಅಕಸ್ಮಾತ್ ಅದ್ರ ಮೇಲೆ ನಿಮಗೆ ಡೌಟ್ ಇತ್ತು ಅಂದರೆ ವಿತ್ ವಿಡಿಯೋ ಕಾಲ್ ಮೂಲಕ ನಮ್ಮದು ಸೀನಿಯರ್ ಟೆಕ್ನಿಷಿಯನ್ಸ್ ಏನಿರುತ್ತೆ ನಿಮಗೆ ಕಂಪ್ಲೀಟಾಗಿ ಗೈಡ್ ಕೊಡ್ತಾರೆ ಸರ್. ಝೀರೋ ನಾಲೆಜ್ ಇರ್ತಾರೆ ಸರ್. ಇವಾಗ ಯಾರೋ ಚಿಕ್ಕ ಮಕ್ಕಳು ಹತ್ಬೇಕು, ಇಲ್ಲ ಯಾರೋ ಲೇಡೀಸ್ ಹತ್ಬೇಕು, ಇಲ್ಲ ವಯಸ್ಸಾದ್ರು ಯಾರು ಬೇಕಾದ್ರೆ ಹತ್ಬೋದು. ಅವ್ರಿಗೆ ಭಯ ಇರಬಾರ್ದು ಅಂದರೆ ವಿತ್ ನಾವು ಅದ್ರ ಜೊತೆ ಸರ್ ಈ ಸೇಫ್ಟಿ ಬೆಲ್ಟನ್ನು ಕೂಡ ಕೊಡ್ತೀವಿ. ಸೇಮ್ ನೀವು ಬ್ಯಾಗ್ನ ಯಾವ ಥರ ಹಾಕೋತೀರ ಅದೇ ಥರ ಸೇಫ್ಟಿ ಬೆಲ್ಟ್ ಹಾಕೊಂಡು, ಸೊ ಅದಕ್ಕೊಂದು ಯೂನಿಟ್ ಬರೋದು, ಇಲ್ಲೊಂದು ಲಾಕ್ ಇರುತ್ತೆ. ಸೊ ರೈಟ್ ಸೈಡ್ ಒಂದು ಲಾಕ್ ಇರುತ್ತೆ. ಲಾಕ್ ಹಾಕೊಂಡು ಸರ್ ಇಲ್ಲಿ ಆರಾಮಾಗಿ ಕೂತ್ಕೊಂಡು ನೀವು ಮಿಷನ್ ರನ್ ಮಾಡ್ಬೋದು. ಅಟ್ ಪ್ರೆಸೆಂಟ್ ಇವಾಗ ಇರೋ ಸಿಚುವೇಷನಲ್ಲಿ ತೆಂಗು ಬೆಳೆಗಾರರಿಗೆ ತುಂಬ ಲಾಸ್ ಇದೆ. ಏನಕ್ಕೆ ಅಂತಂದರೆ, ಒಂದು ನಿಮಗೆ ಕಾಯಿಗೆ ರೇಟ್ ಇಲ್ಲ, ಇನ್ನೊಂದು ಒಂದು ಕೊಬ್ಬರಿಗೆ ರೇಟ್ ಇಲ್ಲ, ಆಮೇಲೆ ಮೂರನೇದು ತುಂಬ ಇಂಪಾರ್ಟೆಂಟ್ ಏನಾಗುತ್ತೆ ಅಂದರೆ ಮರ ಹತ್ತೋದಕ್ಕೆ ಯಾವುದೇ ಕಾರಣಕ್ಕೂ ಲೇಬರ್ಗಳು ಸಿಗ್ತಾ ಇಲ್ಲ. ಸೊ ಇದು 3 ಪಾಯಿಂಟನ್ನು ನಾವು ಮೈಂಡಲ್ಲಿ ಇಟ್ಕೊಂಡು ನಾವು ಮಾಡಿರುವಂಥ ಈ ಮಿಷಿನ್ ಇವತ್ತು ರೈತರ ಬೆಳೆಗಾರರಿಗೆ ಒಂದು ಪರಿಹಾರವಾಗಿ, ಇದೊಂದು ವರದಾನವಾಗಿ ನಾವು ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಸೊ ಇದನ್ನ ಯಾವ ಥರ ರೈತರು ಯೂಸ್ ಮಾಡ್ಬೋದು ಅಂತಂದರೆ, ತುಂಬ ದೊಡ್ಡ ಮಟ್ಟದ ರೈತರು ಅಂತಂದರೆ ಇವಾಗ ಕೆಲವರು 10 ಎಕರೆ ಇರುತ್ತೆ, 20 ಎಕರೆ ಇರುತ್ತೆ, 30 ಎಕರೆ ಇರುತ್ತೆ, ಅವರು ಒಂದು ಬಂಡವಾಳ ಹಾಕೊಂಡು ತೊಗೊಂಡು ಯೂಸ್ ಮಾಡ್ಬೋದು. ಸೊ ಇವಾಗ ಎರಡನೇ ವಿಷಯ ಏನು ಅಂತಂದರೆ ಸರ್, ಈ ಮಿಷಿನ್ನ ನಿಮಗೆ ತುಂಬ ಜನ ಬಂದು ಎಜುಕೇಟೆಡ್ ಇರ್ತಾರೆ, ಸೊ ಅವರು ಕೂಡ ಯೂಸ್ ಮಾಡ್ಬೋದು. ತುಂಬ ಜನ ಅನ್ಎಜುಕೇಟೆಡ್ ಇರ್ತಾರೆ. ಯಾಕೆಂತಂದ್ರೆ ಈ ಮಿಷಿನ್ ಒಂದು ಪ್ಲಸ್ ಪಾಯಿಂಟ್ ಏನಂತಂದ್ರೆ ನಿಮಗೆ ವಿತೌಟ್ ಸ್ಕಿಲ್, ಅಂದರೆ ಝೀರೋ ನಾಲೆಜು, ಯಾರಿಗೆ ಅದ್ರ ಬಗ್ಗೆ ನಾಲೆಜ್ ಇಲ್ಲ, ಪರ್ಟಿಕ್ಯುಲರ್ ಆಗಿ ಅದ್ರ ಬಗ್ಗೆ ಕೌಶಲ್ಯ ಇಲ್ಲ ಅಂಥವ್ರು ಕೂಡ ಈ ಮಿಷಿನ್ ಯೂಸ್ ಮಾಡ್ಬೋದು. ಸೊ ಮಾಡಿದಾಗ ಏನಾಗುತ್ತೆ ಅಂದರೆ ಸರ್, ಇವಾಗ ನಿಮಗೆ ಗೊತ್ತಿರುತ್ತೆ ಸರ್, ಎಲ್ಲ ಕಡೆನೂ ಒಂದೇ ಒಂದು ಮೇಜರ್ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ ಜಾಬ್ ಇಲ್ಲ, ವರ್ಕ್ ಇಲ್ಲ, ಅಂದರೆ ನಿರುದ್ಯೋಗ ಸಮಸ್ಯೆ, ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಇದೆ. ಸೊ ಹಾಗಾಗಿ ಏನಾಗುತ್ತೆ ಅಂತಂದರೆ ಸರ್, ಎಂಪ್ಲಾಯ್ಮೆಂಟ್ ಇರೋರು ಕೂಡ ಏನು ಮಾಡ್ತಾರೆ, ಇನ್ನೊಬ್ರ ಹತ್ರ ಇನ್ವೆಸ್ಟ್ ಮಾಡ್ಕೊಂಡು ಇದನ್ನು ಯೂಸ್ ಮಾಡ್ಕೋತಾರೆ. ಅದೇ ಥರ ಅನ್ಎಂಪ್ಲಾಯ್ಮೆಂಟ್ ಏನು ಮಾಡ್ಬೋದು. ಸೊ ಈ ಥರ ಒಂದು ಮಿಷಿನ್ನ ತೊಗೊಂಡು ಸರ್ ಡೈಲಿ ಒಂದು 50 ಮರ ಹತ್ಬಿಡಿ ಸರ್. ಯಾಕಂದರೆ ಗಂಟೆಗೆ 15 ರಿಂದ 18 ಮರ ಹತ್ತದೆ. ಅವ್ರು 15 ಮರ ಹತ್ತಲಿ, ಅಲ್ಲಿಗೆ 4 ಅವರ್ ಕೆಲಸ ಮಾಡಿ ಸರ್ 60 ಮರ, 50 ಮರ ಲೆಕ್ಕಾಚಾರ ಇಟ್ಕೊಂಡು ಸರ್ 50 ಮರಕ್ಕೆ ₹5 ಲೆಕ್ಕಾಚಾರ ಹಾಕೊಂಡ್ರು ಅವ್ರಿಗೆ 2,500 ಬಂತು. ಅದ್ರಲ್ಲಿ ₹500 ಅವ್ರು ಹೆಂಗೆ ಖರ್ಚು ಅದು ಇದು ತೊಗೊಂಡ್ರು ದಿನಕ್ಕೆ 2,000 ಉಳಿಸ್ಬೋದು ಸರ್. ಹಾಗಾಗಿ ಅವ್ರಿಗೆ ತಿಂಗಳಿಗೆ ಒಂದು 40-45 ಸಂಪಾದನೆ ಆಗುತ್ತೆ. ಸ್ಟಾರ್ಟಿಂಗ್ ಯಾವುದೇ ಒಂದು ವಿಷಯನ ಇಲ್ಲ ಒಂದು ವಸ್ತುನ ಪರ್ಚೇಸ್ ಮಾಡಬೇಕು ಅಂದರೆ ಅದಕ್ಕೆ ಪರ್ಟಿಕ್ಯುಲರ್ ಆಗಿ ಒಂದು ಅಮೌಂಟ್ ಅಂತ ಇರುತ್ತೆ. ಆ ಅಮೌಂಟನ್ನು ನೀವು ಇದನ್ನು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗತ್ತೆ. ಬಟ್ ನಿಮಗೆ ಒಂದು 3 ರಿಂದ 4 ತಿಂಗಳಲ್ಲಿ ನೀವು ಏನು ಇನ್ವೆಸ್ಟ್ ಮಾಡಿರ್ತೀರಾ ಆ ಅಮೌಂಟ್ನ ಕಂಪ್ಲೀಟಾಗಿ ನೀವು ಬ್ಯಾಕ್ಔಟ್ ತೊಗೋಬಿಟ್ಟು ಸೊ ಅದ್ರಲ್ಲಿ ಎಕ್ಸ್ಟ್ರಾ ಇನ್ಕಮನ್ನು ನೀವು ಮಾಡ್ಕೊಂಡು ಹೋಗ್ಬೋದು ಸರ್. ಸೊ ಇನ್ನು ಬೆನಿಫಿಟ್ ಏನಂತಂದರೆ ಸರ್, ಇದನ್ನು ವರ್ಷದ 365 ದಿನ ಕೂಡ ನೀವು ಯೂಸ್ ಮಾಡೋದು. ಏನಕ್ಕೆ ಅಂತಂದರೆ, ಇವಾಗ ಎಂಪ್ಲಾಯಿಗಳು ಇವಾಗ ಲೇಬರ್ಗಳನ್ನ ಕರ್ಕೊಬರ್ತೀವಿ, ಒಂದು ದಿನ ಹತ್ತಾರೆ ಸರ್, ಇಲ್ಲ ಒಂದು ವಾರ ಹತ್ತಾರೆ, ನೆಕ್ಸ್ಟ್ ಡೇಗೆ ಏನಾಗುತ್ತೆ, ಬಾಡಿ ಪೈನ್ ಇದೆ, ಮಂಡಿ ನೋವಿದೆ, ಆಗ್ತಾ ಇಲ್ಲ, ಇನ್ನೊಂದಿಲ್ಲ ಅಂತಾರೆ. ಬಟ್ ಅಟ್ ದ ಸೇಮ್ ಟೈಮ್ ಮಿಷಿನ್ ಏನಾಗುತ್ತೆ, ನಿಮಗೆ ಇದಕ್ಕೆ ಮಿಷಿನ್ಗೆ ಪೆಟ್ರೋಲ್ ಮಾತ್ರ ಹಾಕಿದ್ರೆ ಸಾಕು, ಮಿಷಿನ್ಗೆ ಯಾವುದೇ ಪೇಯ್ನ್ ಬರಲ್ಲ, ಏನೂ ಆಗಲ್ಲ. ಜಸ್ಟ್ ನೀವು ಕ್ಯಾರಿ ಮಾಡಬೇಕು, ಲಾಕ್ ಮಾಡಬೇಕು, ಮಿಷಿನ್ ಮೇಲೆ ಕೂತ್ಕೋಬೇಕು, ಈಸಿಯಾಗಿ ಹೋಗ್ಬೋದು. ಇವಾಗ ಮಿಷಿನ್ ಮೇಲೆ ನೀವು ಕಂಪ್ಲೀಟಾಗಿ ನೀವು 80 ಅಡಿ ಇರುತ್ತೆ ಸರ್ ಮರ. ಸಪೋಸ್ ನೀವು 40 ಅಡಿ ಹತ್ತಿರ್ತೀರ, ನೀವು ಒಂದು 5 ನಿಮಿಷ ರೆಸ್ಟೇ ತೊಗೋಬೇಕಾ, ಆರಾಮಾಗಿ ಕೂತ್ಕೊಳ್ಳಿ. ಮಿಷಿನ್ನ ನೀವು ಸ್ಟಾರ್ಟ್ ಮಾಡಿ ಮೇಲೆ ಹೋದ್ಮೇಲೆ ಕಂಪ್ಲೀಟಾಗಿ ಟಾಪ್ಗೆ ಹೋದ್ಮೇಲೆ ಮಿಷಿನ್ನ ಸ್ಟಾರ್ಟ್ ಮಾಡ್ಕೊತೀರ. ಅದ್ರ ಮೇಲೆ 130 kg ವೆಯ್ಟ್ ಏನು ತಡೆಯುತ್ತೆ. ಮನುಷ್ಯ ಅದ್ರ ಮೇಲೆ ನಿಂತ್ಕೊಂಡು ಕೆಲಸ ಮಾಡ್ಬೋದು, ನಿಂತ್ಕೊಂಡು ನೀವು ಕಾಯಿ ಕೀಳ್ತಿರೋ ಇಲ್ಲ ಎಳ್ನೀರು ಕೀಳ್ತಿರೋ ಎಲ್ಲ ಮಾಡ್ಕೊಂಡು ಮೇಲ್ಗಡೆ ಇರೋ ಕೋಡಂಬಳೆ ಆಗ್ಬೋದು, ಗುದ್ಮಟೆ ಆಗ್ಬೋದು ಎಲ್ಲ ಕ್ಲೀನ್ ಮಾಡಿಕೊಂಡು ಕಂಪ್ಲೀಟಾಗಿ ನೀವು ಅದ್ರ ಮೇಲೆ ಹತ್ತಿ ನಿಂತು ನಮ್ದೆಲ್ಲ ಕೆಲಸ ಮುಗಿಸ್ಕೊಂಡು ಆರಾಮಾಗಿ ನೀವು ಈಸಿಯಾಗಿ ಕೆಳಗಡೆ ಬರ್ಬೋದು. ಇದಿಷ್ಟು ಇರುತ್ತೆ. ಅದ್ರ ಜೊತೆಗೆ ನಿಮ್ಗೆ ಇನ್ನೊಂದು ಬೆನಿಫಿಟ್ ಏನಾಗುತ್ತೆ, ಇವಾಗ ಮೇಲ್ಗಡೆ ಹತ್ತಾ ಇರ್ತೀರಾ, ನಾರ್ಮಲ್ ಆಗಿ ಪೆಡಲ್ ವೈಸ್ ಆಗ್ಬೋದು, ಇಲ್ಲಾಂದ್ರೆ ಮ್ಯಾನ್ಯುಯಲ್ ಆಗಿ ಏನು ಮರ ಹತ್ತಾ ಇದ್ರು ರೈಟ್ ಸೈಡಲ್ಲಿ ಏನು ಕೆಲಸ ಮುಗಿತು ಇಮಿಡಿಯೇಟ್ ಲೆಫ್ಟ್ ಸೈಡ್ ಅವ್ರು ತಿರ್ಕೋತಾರೆ. ಬಟ್ ಮಿಷಿನಲ್ಲಿ ಕೂಡ ನಿಮ್ಗೆ ಅದು ಪ್ರಾಬ್ಲಮ್ ಇಲ್ಲ. ಏನಾಗುತ್ತೆ ಅಂದರೆ ಮಿಷಿನು ರನ್ನಿಂಗಲ್ಲಿ ನಾವು ನಿಮ್ಗೆ ಏನು ತೋರಿಸ್ತಾ ಇದೀವಿ ಅಂದರೆ ಇಲ್ಲೊಂದು ಎಕ್ಸಲೇಟರ್ ಟ್ರಿಗರ್ ಇರುತ್ತೆ ನೋಡಿ. ಸೊ ಈ ಟ್ರಿಗರಲ್ಲಿ ನೀವು ರನ್ನಿಂಗಲ್ಲಿ ಇದು
ಎಕ್ಸಲೇಟರ್ ಬರುತ್ತೆ, ಇದು ಕ್ಲಚ್ ಇರುತ್ತೆ, ಇದರಲ್ಲಿ ಎರಡು ಒಟ್ಟಿಗೆ ಇಟ್ಕೊಂಡು ಮೇಲ್ಗಡೆ ಹೋಗ್ತಾ ಇದ್ದಾಗ ಈ ಟ್ರಿಗರ್ನ ನೀವು ಜಸ್ಟ್ ಕೆಳಗಡೆ ಪುಷ್ ಮಾಡಿದ್ರೆ ಮಿಷಿನ್ ಬಂದು ರೈಟ್ ಸೈಡ್ ರೊಟೇಟ್ ಆಗುತ್ತೆ. ಅದೇ ನೀವು ಟ್ರಿಗರ್ನ ಮೇಲ್ಗಡೆ ಲಿಫ್ಟ್ ಮಾಡಿದ್ರೆ ಮಿಷಿನ್ ಬಂದು ಲೆಫ್ಟ್ ಸೈಡ್ ರೊಟೇಟ್ ಆಗುತ್ತೆ. ಸೊ ನಿಮಗೆ ರೈಟು ಮತ್ತು ಲೆಫ್ಟು ಎರಡು ಕಡೆ ರೊಟೇಷನ್ ಆಗುತ್ತೆ. ಸೊ ಹಾಗಾಗಿ ನಿಮಗೆ ಅಡಿಷನ್ ಅದೊಂದು ಫೀಚರ್ಸ್ ಕೂಡ ಇದೆ ಇದರಲ್ಲಿ ಸರ್. ನಾವು ಈ ಮಿಷಿನ್ ಇವಾಗ ಆಲ್ಮೋಸ್ಟ್ ನಮ್ಮ ಕರ್ನಾಟಕ ಜಿಲ್ಲಾದ್ಯಂತ ಎಲ್ಲ ಕಡೆ ಕೊಟ್ಟಿದ್ದೀವಿ. ಹಾಗೆ ಕರ್ನಾಟಕ ಮಾತ್ರ ಅಲ್ಲ, ನಾವು ತಮಿಳ್ನಾಡು ಇರ್ಬೋದು, ಆಂಧ್ರ ಇರ್ಬೋದು, ಕೇರಳ ಇರ್ಬೋದು, ಮಹಾರಾಷ್ಟ್ರ ಇರ್ಬೋದು, ಎಲ್ಲ ಕಡೆ ಕೊಟ್ಟಿದ್ದೀವಿ. ಬಟ್ ಪ್ರೈಸಿಂಗ್ ಏನಾಗುತ್ತೆ ಅಂದರೆ ಸ್ಟೇಟ್ ವೈಸ್ ಪ್ರೈಸಿಂಗ್ ಒಂದು ಸ್ವಲ್ಪ ಚೇಂಜ್ ಆಗುತ್ತೆ, ವೇರಿ ಆಗುತ್ತೆ. ಸೊ ಅದೇನಿದೆ ಬಂದು ನೀವು ಆಫೀಸಲ್ಲಿ ಬಂದಾಗ ಇಲ್ಲ ನೀವು ಮಿಷಿನ್ ಪರ್ಚೇಸ್ ಮಾಡೋಕ್ಕೆ ಬಂದಾಗ ನಾವು ಡೀಟೇಲ್ ಆಗಿ ಅದ್ರ ಬಗ್ಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡಿ ಹೇಳ್ಕೊಡ್ತೀವಿ.